ನಮಸ್ಕಾರ. ನಾನು ಕುಮಾರ ಬೇಂದ್ರೆ. ಪೃಥ್ವಿ ಕೋಣನೂರ್ ಅವರ ನಿರ್ದೇಶನದ ರೈಲ್ವೆ ಚಿಲ್ಡ್ರನ್ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿ ಬೆಸ್ಟ್ ಆಕ್ಟರ್ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಿದ್ದ ಬಾಲಕ ಮನೋಹರ್ ಈಗ ಯುವ ನಿರ್ದೇಶಕರಾಗಿ ಮಿಕ್ಕ ಬಣ್ಣದ ಹಕ್ಕಿ ಎಂಬ ಸಮಾಜಕ್ಕೆ ಮಾರ್ಗದರ್ಶಿ ಆಗಬಲ್ಲ ಚಿತ್ರವೊಂದನ್ನು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ ಏಷ್ಯಾದಲ್ಲೇ ಪ್ರತಿಷ್ಠಿತವಾದ ಶಾಂಘೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿ ಏಷ್ಯಾ ನ್ಯೂ ಟ್ಯಾಲೆಂಟ್ಸ್ ವಿಭಾಗದಲ್ಲಿ 5 ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಆಗಿದ್ದಲ್ಲದೆ ಈ ಚಿತ್ರದ ಬಾಲನಟಿ ಜಯಶ್ರೀಗೆ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಬಂದಿರುವುದು ಕನ್ನಡಿಗರು ಹೆಮ್ಮೆ ಪಡುವ ಸಾಧನೆ. ಈ ಸಂದರ್ಭದಲ್ಲಿ ಚಿತ್ರಲೋಕ ನಡೆಸಿದ ಮನೋಹರ್ ಅವರ ವಿಶೇಷ ಸಂದರ್ಶನ ಇಲ್ಲಿದೆ. ಮನೋಹರ್ ಅವರೇ, ನಿಮ್ಮ ಮೊದಲನೇ ನಿರ್ದೇಶನದ ಚಿತ್ರನೇ ಕನ್ನಡಕ್ಕೊಂದು ಮೈಲಿಗಲ್ಲಾಗುವಂಥ ಸಾಧನೆ ಮಾಡಿದೆ. ಇದು ಕನ್ನಡಿಗರು ಮತ್ತು ಕನ್ನಡ ಚಿತ್ರ ಜಗತ್ತು ಹೆಮ್ಮೆ ಪಡೋ ವಿಚಾರ. ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ? ಮೊದಲನೇದಾಗಿ ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದು ಏಷ್ಯನ್ ನ್ಯೂ ಟ್ಯಾಲೆಂಟ್ಸ್ ವಿಭಾಗದಲ್ಲಿ ನಮ್ಮ ಸಿನಿಮಾ ವರ್ಲ್ಡ್ ಪ್ರೀಮಿಯರ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಜೊತೆ ಇನ್ನೊಂದೇನಪ್ಪಾ ಅಂತಂದ್ರೆ ಏನು ಒಂದು ಬೇರೆ ದೇಶಕ್ಕೆ ಹೋಗಿ ನಮ್ ದೇಶದ ಫಿಲ್ಮ್ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ, ಅಂದ್ರೆ ನಮ್ ದೇಶ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ತುಂಬಾ ಖುಷಿ ಆಗುತ್ತೆ ಅದು. ಸೊ ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಏನು 5 ವಿಭಾಗದಲ್ಲಿ ನಾಮಿನೇಟ್ ಆಗಿತ್ತು ನಮ್ಮ ಸಿನಿಮಾ. ಒಂದು ಬೆಸ್ಟ್ ಆಕ್ಟ್ರೆಸ್, ಬೆಸ್ಟ್ ಫಿಲ್ಮ್, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸಿನಿಮಾಟೋಗ್ರಫಿ. ಸೊ ಇದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ಸಿಕ್ಕಿದೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಈ ಇಷ್ಟು ವಿಭಾಗದಲ್ಲಿ ನಾಮಿನೇಟ್ ಆಗಿರೋದ್ರಿಂದ ನಮ್ಮ ಸಿನಿಮಾ ಹೇಗ್ ಮೂಡ್ ಬಂದಿದೆ ಅಂತ ಒಂದು ಸಾಕ್ಷಿನೇ ಅಲ್ಲಿದೆ. ಈ ಪ್ರಶಸ್ತಿ ಬರ್ಬೋದು ಅಂತ ನೀವು ನಿರೀಕ್ಷೆ ಮಾಡಿದ್ರಾ ನೀವು ಫಿಲಮ್ ಅನ್ನು ಕಳಿಸಿದಾಗ? ಖಂಡಿತ ನಾನು ಪ್ರಶಸ್ತಿಗೋಸ್ಕರ ಏನು ಯೋಚನೆ ಮಾಡಿರ್ಲಿಲ್ಲ. ನನ್ನ ಸಿನಿಮಾ ವರ್ಲ್ಡ್ ಪ್ರೀಮಿಯರ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು. ಅಂದ್ರೆ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಖುಷಿ ಆಯ್ತು ಇದು. ಅಂದ್ರೆ ಅಷ್ಟು ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಏಷ್ಯಾದಲ್ಲೇ ಅತಿ ದೊಡ್ಡ ಫಿಲ್ಮ್ ಫೆಸ್ಟಿವಲ್. ಸೊ ಅದ್ರಲ್ಲಿ ನನ್ನ ಸಿನಿಮಾ, ಕನ್ನಡದ ಸಿನಿಮಾ ಅಲ್ಲಿ ಸೆಲೆಕ್ಟ್ ಆಗಿದೆ ಅಂದ್ರೆ ಇನ್ನೂ ತುಂಬಾ ಖುಷಿ ಆಯ್ತು. ಅದೇ ಇದು ಅನಿರೀಕ್ಷಿತವಾಗಿ ಬಂದಿದ್ದಕ್ಕೆ ನಿಮ್ಗೆ ಬಹಳ ಖುಷಿ ಆಯ್ತು ಅಂತ ನೀವು ಹೇಳ್ತಾ ಇರೋದು ಅಲ್ವಾ? ಬಟ್ ಅದ್ರ ಎಕ್ಸ್ಪೆಕ್ಟೇಷನ್ ಇತ್ತು, ಅಂದ್ರೆ ಆಗುತ್ತೆ ಅನ್ನೋ ತರ. ಬಟ್ ಆದ್ರೂ ಮಧ್ಯದಲ್ಲಿ ಬೇರೆ ಎಲ್ಲ ಇರುತ್ತಲ್ಲ. ಮುಂದಿನ ಪ್ರಶ್ನೆ, ಈ ತರಹದ ಒಂದು ಸಂಕೀರ್ಣ ಕಥಾವಸ್ತುವನ್ನ ಇಟ್ಕೊಂಡು ಸಿನಿಮಾ ಮಾಡೋ ವಿಚಾರ ನಿಮ್ಗೆ ಹೆಂಗ್ ಬಂತು ಅಂತ, ಮತ್ತು ಚಿತ್ರೀಕರಣದ ಸಿದ್ಧತೆ ಅದನ್ನ ಹೆಂಗ್ ಕಾರ್ಯರೂಪಗೊಳಿಸಿದ್ರಿ ಅನ್ನೋದನ್ನ ಒಂಚೂರು ಹೇಳ್ತೀರಾ? ಮೊದಲನೇದಾಗಿ ನಾನು ಮೇಜರ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಫಿಲ್ಮ್ ಅಲ್ಲಿ, ನಾನು ಆಕ್ಟರ್ ಆಗಿ. ಪೃಥ್ವಿ ಕೋಣನೂರ್ ಸರ್ ಅವರು ರೈಲ್ವೆ ಚಿಲ್ಡ್ರನ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಅದಕ್ಕೆ 2017 ಅಲ್ಲಿ ನನಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಕೂಡ ಬಂತು, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಇಂದ. ಅದೇ ವರ್ಷ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ. ನನಗೆ ಒಂದಷ್ಟು ಪೃಥ್ವಿ ಸರ್ ನೋಡಿ, ಅಂದ್ರೆ ಅವರು ಕಥೆನ ಕಟ್ತಿದ್ ರೀತಿ, ಮತ್ತೆ ಅವರು ಆರ್ಟಿಸ್ಟ್ ಗಳಿಂದ ಪರ್ಫಾರ್ಮೆನ್ಸ್ ಮಾಡ್ತಿದ್ದ ರೀತಿ, ಮತ್ತೆ ಅವ್ರ ಸಿನಿಮಾಗಳು ನೋಡಿ 3-4 ಅವರು ಯಾವ್ದು ರೈಲ್ವೆ ಚಿಲ್ಡ್ರನ್, ಪಿಂಕಿಯಲ್ಲಿ 18 ಸಿನಿಮಾಗಳು ನೋಡಿ ಸ್ವಲ್ಪ ಇನ್ಸ್ಪೈರ್ ಆಯ್ತು ಅವರು. ಅಂದ್ರೆ ನಾನು ಡೈರೆಕ್ಟರ್ ಆಗ್ಬೇಕು ಅನ್ನೋ ತರ, ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋ ತರ. ಅವಾಗ ಅವ್ರಿಗೆ ನಾನು ಅದೇ ಸರ್ ಈ ತರ ಒಂದು ಡೈರೆಕ್ಟ್ ಮಾಡ್ಬೇಕಂತ ಇದ್ದೀನಿ, ನಾನು ಯೂತ್ಸ್ಗೆ ಒಂದು ಇನ್ಸ್ಪೈರ್ ಮಾಡೋವಂತ, ನನ್ನ ಡೆಬ್ಯೂ ಫಿಲ್ಮ್ ಯೂತ್ಸ್ಗೆ ಇನ್ಸ್ಪೈರ್ ಮಾಡೋವಂತ ಒಂದು ಸಿನಿಮಾ ಮಾಡ್ಬೇಕಂತ ಇದ್ದೀನಿ ಅಂತಂದ್ರೆ, ಹಿಂಗೆ ಅವರು ಹಿಂಗೆಲ್ಲ ಸಜೆಸ್ಟ್ ಮಾಡಿದ್ರು, ಒಂದಷ್ಟು ನೋಡು ಈ ತರ ಮಾಡು ಅಂತ. ನಾನು ಸುಮಾರಷ್ಟು ಕಡೆ ನನ್ನ ಬೇಕಾಗಿರೋಂತ ಕಥೆನ ಹುಡುಕ್ತಾ ಇದ್ದೆ, ಬಟ್ ಎಲ್ಲೂ ಸಿಗ್ಲಿಲ್ಲ. ಒಂದು 3-4 ತಿಂಗಳು ಹುಡುಕ್ದೆ. ಅಂದ್ರೆ ಬೇರೆ ಬೇರೆ ಕಡೆ ಅಲ್ಲಿ ಹೋಗೋದು, CWC ಇದು ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹುಡುಕ್ದೆ, ಬಟ್ ಎಲ್ಲೂ ನನ್ಗೆ ಬೇಕಾಗಿರೋಂತ ಕಥೆ ಸಿಕ್ಕಿಲ್ಲ. ಸರ್ ಈ ತರ ಎಲ್ಲ ಸಿಗ್ತಾ ಇಲ್ಲ ಅಂತ ಅವ್ರ ಹತ್ರ ಕೇಳಿದಾಗ ಅವರು ಈ ಮಿಕ್ಕ ಬಣ್ಣದ ಅಕ್ಕಿ ಓದೋದಕ್ಕೆ ಸಜೆಸ್ಟ್ ಮಾಡಿದ್ರು. ಅಂದ್ರೆ ಪುಸ್ತಕ, ಇದು ಒಂದು ಪುಸ್ತಕ. ಹೌದೌದು, ಸೋನಿಯಾ ಎಸ್ ಬರ್ದಿರೋ ಆಟೋಬಯೋಗ್ರಫಿ. ಸೊ ಅವರು ಬುಕ್ ಸಜೆಸ್ಟ್ ಮಾಡಿದ ತಕ್ಷಣನೇ ಈ ಆಲ್ಬಿನಿಸಂ ಬಗ್ಗೆ ಹೇಳಿದ್ರು. ಈ ತರ
ಇದು ಚರ್ಮ ಕಾಯಿಲೆ ಇರೋಂಥದ್ದು, ಅಂದ್ರೆ ಆಲ್ಬಿನಿಸಮ್ ಇಂದ ಸಫರ್ ಮಾಡೋರಿಗೆ, ಅಂದ್ರೆ ಅವರು ಹುಟ್ಟದಾಗಿಂದಾನೆ ಬೆಳ್ಳಿಗಿರ್ತಾರೆ, ಮತ್ತೆ ಅವ್ರ ತಲೆ ಕೂದಲು ಮತ್ತೆ ಈ ತರ ಒಂದು ಅವ್ರ ಹತ್ರ ಹೇಳೋವರೆಗೂ ನನ್ಗೆ ಏನು ಗೊತ್ತೇ ಇರ್ಲಿಲ್ಲ. ಅಂದ್ರೆ ಆಲ್ಬಿನಿಸಮ್ ಅನ್ನೋದ್ರ ಬಗ್ಗೆ ಆ ಟಾಪಿಕ್ ಗೊತ್ತಿರ್ಲಿಲ್ಲ ನನಗೆ. ಸೊ ಅದೇ ಇಂಟ್ರೆಸ್ಟಿಂಗ್ ಅನ್ಸ್ತು ನನಗೆ ಈ ಟಾಪಿಕ್ ತಗೊಂಡು ಈ ಸಿನಿಮಾ ಮಾಡ್ಬೇಕು ಅಂತ. ಹಂಗೆ ಓದ್ತಾ 12 ವರ್ಷದ ಹುಡುಗಿ, ಆಲ್ಬಿನಿಸಮ್ ಇಂದ ಸಫರ್ ಮಾಡ್ತಾರೋ ಹುಡುಗಿ ಹೇಗೆ ತನ್ನಲ್ಲಿ ತಾನು ಪರಿವರ್ತಿಸ್ಕೊಂಡು ಅಂದ್ರೆ 14 ವರ್ಷಕ್ಕೇನೆ ತನ್ನ ಆಟೋಬಯೋಗ್ರಫಿ ಬುಕ್ ಬರೀತಾಳೆ ಅನ್ನೋದನ್ನ, ಅಂದ್ರೆ ಸಮಾಜದಲ್ಲಿ ಮತ್ತೆ ಏನು ಸ್ಕೂಲಲ್ಲಿ ಟೀಚರ್ಸ್ ಗಳಿಂದ, ಸ್ಟೂಡೆಂಟ್ಸ್ ಗಳಿಂದ ಯಾವ ತರ ಡಿಸ್ಕ್ರಿಮಿನೇಷನ್ ಒಳಗಾಗಿ ತನ್ನ ಪರಿವರ್ತಿಸ್ಕೊಂಡು ಹೇಗೆ ಬೋನ್ಸ್ ಟ್ಯಾಕ್ ಆಗಿ ಅಂದ್ರೆ ಸಮಾಜದಲ್ಲಿ ಬದುಕ್ತಾಳೆ, ಅದು ಹೇಗ್ ತಗೊಂತಾಳೆ ಅನ್ನೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಸೊ ಜೊತೆಗೆ ತನ್ನ 14ನೇ ವರ್ಷಕ್ಕೆ ಆಟೋಬಯೋಗ್ರಫಿ ಬರೀತಾಳೆ, ಅವಳು ಅನುಭವಿಸ್ತಿದ್ದು ಮತ್ತೆ ಅವಳು ಯಾವ ತರ ಸ್ಕೂಲ್ ಕಾಲೇಜಲ್ಲಿ ಯಾವ ತರ ನಡ್ಕೊಂತಿದ್ರು ಮತ್ತೆ ಅದನ್ನ ನಾ ಹೇಗ್ ತಗೊಂಡೆ ಅನ್ನೋದ್ರ ಬಗ್ಗೆ. ಸೊ ಇದೊಂಥರ ಇನ್ಸ್ಪೈರ್ ಆಯ್ತು. ಅಂದ್ರೆ ಅವಳು 14 ವರ್ಷಕ್ಕೆ ಇದು ಆಟೋಬಯೋಗ್ರಫಿ ಬರ್ದಿರೋದ್ರಿಂದ ಏನು ಸಾವಿರಾರು ಜನ ಯೂತ್ಸ್ ಗಳಿಗೆ ಒಂದು ಇನ್ಸ್ಪೈರ್ ಕೊಡೋ ಮಟ್ಟಿಗೆ ಆದವಳು. ಸರ್, ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದಷ್ಟು ಅಂದ್ರೆ ಮೇಜರ್ ಆಗಿ ಅವಳು ಅದೇ ಸೋನಿಯಾ ಬರ್ದಿರೋ ಬುಕ್ ಏನು ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡೋದು ಅಂದ್ರೆ ನನಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಅಂದ್ರೆ ಯಾವ ತರ ಮಾಡೋದು, ಇನ್ನು ಅವಾಗ ಸ್ಟಾರ್ಟಿಂಗ್ ಸ್ಟೇಜ್. ಅಂದ್ರೆ ನಾನು ಪೃಥ್ವಿ ಸರ್ ಅಲ್ಲಿ 17 ಫಿಲ್ಮ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ನನ್ಗೆ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ಅವ್ರ ನೋಡ್ಕೊಂಡು ಮತ್ತೆ ಅವ್ರ ಸಿನಿಮಾಗಳು ಅವ್ರು ಮಾಡೋದ ರೀತಿ ಎಲ್ಲ ನೋಡಿ ಡೈರೆಕ್ಷನ್ ಅಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಸ್ಕ್ರೀನ್ ಪ್ಲೇ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅವಾಗ ಸರ್ ಹತ್ರ ಒಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡು ಅವರು ಸಖತ್ ಫ್ರೀ ಮಾಡ್ಕೊಳ್ತಿದ್ರು ನನಗೆ. ಅವ್ರು ಅಷ್ಟೇ ಸುಮಾರು ಬಿಸಿ ಇರ್ತಿದ್ರು. ಬಟ್ ಆದ್ರೂ ಮೆಂಟರ್ ಆಗಿ ಪ್ರತಿ ಹಂತದಲ್ಲೂ ಗೈಡೆನ್ಸ್ ಕೊಟ್ಟು ಸೊ ಅವ್ರ ಹತ್ರ ತುಂಬಾ ಗೈಡೆನ್ಸ್ ತಗೊಂಡಾಗೆ ಸೊ ನನ್ಗೆ ಅವಾಗ ಒಂದು ಸ್ಕ್ರೀನ್ ಪ್ಲೇ ಮಾಡೋದಕ್ಕೊಂದು ಐಡಿಯಾ ಬಂತು. ಸೊ ಅದು ನಾನು ಸೋನಿಯಾ ಇಬ್ರು ಕೂತ್ಕೊಂಡ್ ಬರ್ದ್ವಿ, ಅಂದ್ರೆ ಅವ್ರ ಗೈಡೆನ್ಸ್ ಅಲ್ಲಿ, ಪ್ರತಿ ಸರ್ ಗೈಡೆನ್ಸ್ ಅಲ್ಲಿ. ಸೊ ಅದ್ರ ಇನ್ನೊಂದೇನಪ್ಪಾ ಅಂತಂದ್ರೆ ಇದ್ರಲ್ಲಿ ಬರೀ ಸೋನಿಯಾ ಸ್ಟ್ರಗಲ್ಸ್ ಗಳ ಜೊತೆಗೆ ಮತ್ತೆ ನನ್ನ ಒಂದು ಪಾವರ್ಟಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಂತ ಒಂದಷ್ಟು ಇಬ್ರು ಸ್ಟೋರಿ ಮಿಕ್ಸ್ ಅಪ್ ಇದೆ. ನಾನ್ ಬೆಳಬಂದಿದ್ದೂರು, ಅಲ್ಲಿನ ಜನಗಳು, ಒಂದಷ್ಟು ಈ ಹುಡುಗಿ ಆ ಜಾಗದಲ್ಲಿ ಇದ್ದಾಗ ಹೆಂಗಿರುತ್ತೆ ಅನ್ನೋದೊಂದು ಇಬ್ಬರದು ಒಂದು ಮಿಕ್ಸ್ ಸ್ಟೋರಿ. ಅದೇ ಅವರ ಅನುಭವ ನೆಲೆಯೇ ಮತ್ತೆ ನಿಮ್ಮ ಅನುಭವದ ನೆಲೆಯನ್ನ ಸೇರಿಸಿ ಒಂದು ಈ ಚಿತ್ರಕಥೆಯನ್ನ ನೀವು ಸಿದ್ಧಗೊಳಿಸಿದ್ರಿ. ಅಂದ್ರೆ ಅದು ಪೂರಕವಾಗಿತ್ತು, ನಿಮ್ಮ ಅನುಭವ ಅವ್ರ ಅನುಭವಕ್ಕೆ ನಿಮ್ಮ ಅನುಭವ ಪೂರಕವಾಗಿತ್ತು. ಅದನ್ನ ಸೇರಿಸಿ ನೀವು ಚಿತ್ರಕಥೆಗೆ ಒಂದು ಇದನ್ನ ರೆಡಿ ಮಾಡ್ಕೊಂಡ್ರಿ. ಅಂದ್ರೆ ಇಬ್ರು ಜೊತೆ ಕೂತ್ಕೊಂಡೆ ಬರ್ತೀವಿ ಸ್ಕ್ರೀನ್ ಪ್ಲೇ, ಸೋನಿಯಾ ಮತ್ತೆ ಮನೋಹರಕ್ಕೆ, ನಾನು ಮತ್ತೆ ಅವ್ರಿಗೆ. ಓಕೆ. ಅಂದ್ರೆ ಈಗ ಈ ಪಾತ್ರನ ನೀವು ಹುಡ್ಕೋವಾಗ ಸ್ವಲ್ಪ ಕಷ್ಟ ಆಯ್ತು ಅಂತ ನಾನು ಕೇಳ್ಪಟ್ಟೆ. ಸರ್ ಖಂಡಿತ. ಇದಂತೂ ಅಂದ್ರೆ ನಮ್ ಪರ್ಟಿಕ್ಯುಲರ್ ಏಜ್ 12 ವರ್ಷದ ಹುಡುಗಿನೇ ಬೇಕು, ಜೊತೆಗೆ ಆಲ್ಬಿನಿಸಮ್ ಇರೋ ಹುಡುಗಿನೇ ಬೇಕು, ಎಲ್ಲೂ ಸಿಗಲ್ಲ. ಯಾರೋ ಒಬ್ರು ಸಿಗ್ತಾರೆ, ಅವರು ಒಂದು 15 ವರ್ಷ 16 ವರ್ಷ ಇರ್ತಾರೆ, ಇನ್ನೊಬ್ರು ಯಾರೋ ಒಂದು 7-8 ವರ್ಷ ಇರ್ತಾರೆ. ಅದು ಆಕ್ಚುಲಿ ಇದು 2019 ಅಲ್ಲೇ ಸ್ಟಾರ್ಟ್ ಮಾಡಿದ್ ನಾವು ಬರೆಯೋದಕ್ಕೆ. ಆ ಟೈಮಲ್ಲಿ ಕೋವಿಡ್ ಬಂತು. ಆ ಕೋವಿಡ್ ಜೊತೆಗೆ ಮೇಜರ್ ಆಗಿ ಇನ್ನೊಂದು ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದ್ರೆ ನಮ್ಗೆ ಕ್ಯಾಸ್ಟಿಂಗ್ ಹುಡುಗಿ ಸಿಕ್ಕಿಲ್ಲ. ಅಂದ್ರೆ ಸುಮಾರು ಕಡೆ ಹುಡುಕ್ದೆ, ಎಲ್ಲಾ ಕಡೆ ಊರು ಎಲ್ಲ ಹೋಗಿ ಯಾರ್ಯಾರಿಗೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ. ಬಟ್ ಕೊನೆಯದಾಗಿ ಒಂದು ರೀಲ್ಸ್ ಅಲ್ಲಿ ಯಾರೋ ಒಬ್ರು ಪೋಸ್ಟ್ ಮಾಡಿದ್ರು, ಹೊಂಗಿಣ ಸೇವಾಶ್ರಮ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೋ ಒಬ್ರು ಏನೋ ಸಹಾಯ ಮಾಡ್ತಾ ಇರೋದು ಒಂದು ಫೋಟೋ ವಿಡಿಯೋ ಹಾಕಿದ್ರು. ಸೊ ಅಲ್ಲಿ ಆ ಹುಡುಗಿ ಏನೋ ಒಂದು ರೀಲ್ಸ್ ಅಲ್ಲಿ ಡ್ಯಾನ್ಸ್ ಮಾಡಿರೋದು ಒಂದು ವಿಡಿಯೋ ನೋಡಿದೆ ನಾನು. ಸೊ ನೆಕ್ಸ್ಟ್ ನಾನು ಅಲ್ಲೋ ಅದೇ ಹೊಂಗಿಣ ಸೇವಾಶ್ರಮಕ್ಕೆ ಹೋಗಿ ಮಾತಾಡಿ ಇದ್ರ ಬಗ್ಗೆ ಈ ಮಿಕ್ಕ ಬಣ್ಣದ ಹಕ್ಕಿ ಅನ್ನುವಂತ ಈ ಶೀರ್ಷಿಕೆ ಇದೆಯಲ್ಲ, ಇದು ಬಹಳ ಒಂದು ಕಲಾತ್ಮಕ ಮತ್ತು ಅರ್ಥಪೂರ್ಣವಾದಂತದ್ದು. ಈ ಶೀರ್ಷಿಕೆನ ಆಯ್ಕೆ ಮಾಡುವಾಗ ನೀವು ಯಾವ ತರ ಯೋಚನೆ ಮಾಡಿದ್ರಿ ಮತ್ತು ಕೊನೆಯದಾಗಿ ಹೆಂಗ್ ನಿರ್ಧಾರ ತಗೊಂಡ್ರಿ ಅಂತ ಅದ್ರ ಬಗ್ಗೆ ಒಂಚೂರು ಹೇಳಿ. ಮಿಕ್ಕ ಬಣ್ಣದ ಹಕ್ಕಿ ಸೋನಿಯಾ ಅಂದ್ರೆ ನಾನು ಅವಳು ಸ್ಕ್ರೀನ್ ಪ್ಲೇ ಬರ್ದಿರೋದ್ರಿಂದ ನಾವು ಸುಮಾರು ಡಿಸ್ಕಸ್ ಮಾಡಿದ್ವಿ, ಬೇರೆ ಏನೇನೋ ಡಿಸ್ಕಸ್ ಮಾಡಿದ್ವಿ. ಬಟ್ ಆದ್ರೆ ಕೊನೆದಾಗಿ ಅವಳೇ ಡಿಸೈಡ್ ಮಾಡಿದ್ವು, ಮಿಕ್ಕ ಬಣ್ಣದ ಹಕ್ಕಿ ಇರ್ಲಿ, ಅದೇ ಇರ್ಲಿ, ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಇದು ಪುಸ್ತಕ
ಪುಸ್ತಕದ ಶೀರ್ಷಿಕೆ ಆಗಿತ್ತು ಮೊದ್ಲೇ. ಹೌದು ಹೌದು ಅಲ್ವಾ? ಪುಸ್ತಕ ಏನಿದೆ ಫಿಲ್ಮ್ ಅದೇ ಇರ್ಲಿ ಬಿಡಿ ಅಂತಂದು ಸೊ ಅದೇ ಮಾಡಿದ್ವಿ. ಓಕೆ. ಈ ಚಿತ್ರದ ನಿರ್ಮಾಪಕರಾಗಿರುವಂತ ಪೃಥ್ವಿ ಕೋಣನೂರ್ ಅವರು ಈ ಚಿತ್ರದ ನಿರ್ದೇಶನಕ್ಕೆ ನಿಮ್ಗೆ ಹೇಗೆ ಪ್ರೇರಣೆ ಮತ್ತು ಸಹಕಾರ ನೀಡಿದ್ರು ಅದ್ರ ಬಗ್ಗೆ ಒಂಚೂರು ಹೇಳಿ ಅಂತ. ಪೃಥ್ವಿ ಸರ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನಮ್ ಸಿನಿಮಾ ಒಂಥರ ಬೆನ್ನೆಲುಬಾಗಿ ನಿಂತಿದ್ರು ಅಂತ ಕೇಳಿ. ಪ್ರತಿ ಹಂತದಲ್ಲೂ ಗೈಡೆನ್ಸ್ ಕೊಡ್ತಾ ಇದ್ರು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಆಕ್ಚುಲ್ ಆಗಿ ಹೇಳಿದ್ನಲ್ಲ ನಿಮ್ಗೆ ಯಾವಾಗ್ಲೇ ಅಂದ್ರೆ ಏನು ನಾನು ಡೈರೆಕ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಹುಟ್ಟಿದ್ದೆ ಇವ್ರು ನೋಡೆ ನನಗೆ. ಅಂದ್ರೆ ಇನ್ಸ್ಪೈರ್ ಮಾಡಿದ್ದೆ ಇವ್ರ ಸಿನಿಮಾಗಳನ್ನ ನಾನು ಸಾಮಾನ್ಯವಾಗಿ ಮುಂಚೆಲ್ಲ ಸಿನಿಮಾಗಳು ಕಮ್ಮಿ ನೋಡ್ತಿದ್ದೆ. ಮುಂಚೆ ನಾನು ಯಾವಾಗ ರೈಲ್ವೆ ಚಿಲ್ಡ್ರನ್ ಸಿನಿಮಾ ಆಯ್ಕೆ ಆಗಿ ರೈಲ್ವೆ ಚಿಲ್ಡ್ರನ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಾದ್ಮೇಲೆ ಬೇರೆ ಬೇರೆ ಸಿನಿಮಾಗಳೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಇವರು ಸಿನಿಮಾಗಳನ್ನ ಅಂದ್ರೆ ರೈಲ್ವೆ ಚಿಲ್ಡ್ರನ್ ಮತ್ತೆ ಪಿಂಕಿಯಲ್ಲಿ 17 ಒಂದು ಸುಮಾರು ಸತಿ ನೋಡ್ತೀನಿ ನಾನು. ಅಂದ್ರೆ ಪದೇ ಪದೇ ನೋಡ್ತಾ ಇರ್ತೀನಿ ಏನಾದ್ರೂ ಇನ್ನೂ ಕಲಿಯೋದೇನೋ ಇರುತ್ತಾ ಅಂತ. ಒಬ್ಬ ನಿರ್ಮಾಪಕರಾಗಿ ಪೃಥ್ವಿ ಕೋಣನೂರ್ ಅವರು ನಿಮ್ಗೆ ಅಂದ್ರೆ ಆರ್ಥಿಕ ವಿಚಾರವಾಗಿ ಯಾವ ರೀತಿ ಒಂದು ಸಹಕಾರ ಇದು ಮಾಡಿದ್ರು ಅಂತ? ಇವಾಗ ಹೆಸರು ಮಾಡಿರೋ ಅಂತ ಡೈರೆಕ್ಟರ್ಗಳಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಈಸಿ ಸಿಗುತ್ತೋ ಅದೇ ತರ ಈ ನಮ್ಮಂತ ಈ ಡೆಬ್ಯೂಟ್ ಡೈರೆಕ್ಟರ್ಸ್ ನೀವು ಎಷ್ಟೇ ಟ್ಯಾಲೆಂಟ್ ಇದ್ರು ಡೆಬ್ಯೂಟ್ ಡೈರೆಕ್ಟರ್ಸ್ ಗಳಿಗೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಷ್ಟೇ ಕಷ್ಟ ಇರುತ್ತೆ. ಸೊ ಸರ್ ಈ ತರ ಸಜೆಸ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ಆದ್ಮೇಲೆ ನಿನ್ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಓನ್ ಪ್ರೊಡಕ್ಷನ್ ಅಲ್ಲಿ ಕೊಣನೂರ್ ಪ್ರೊಡಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸೊ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮ್ಮೇಲೆ ನಂಬಿಕೆ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಯಾವ್ದೇ ರೀತಿ ಸಮಸ್ಯೆ ಆಗ್ದಂಗೂ ನೋಡ್ಕೊಂಡ್ರು ಸುಮಾರು ಅಷ್ಟು ಕಡೆ. ಒಟ್ಟಾರೆ ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಏನು ಯಾವ್ದೇ ಕೊರತೆ ಆಗದಿರೋ ತರ ನಿಮ್ಗೆ ಅವರು ಸಹಕಾರ ಕೊಟ್ರು. ಹೌದು, ಅಂದ್ರೆ ಅವರ ಒಂದು ತಂಡ ಇದೆಯಲ್ಲ ಕೊಣನೂರ್ ಪ್ರೊಡಕ್ಷನ್ ಅಲ್ಲಿ. ಈ ಸಿನಿಮಾ ನಿರ್ದೇಶನಕ್ಕೆ ತೊಡಗಿದಾಗ ನಿಮ್ಗೆ ಅತ್ಯಂತ ಕಠಿಣ ಅಥವಾ ಕಷ್ಟಕರ ಅನಿಸಿದ ಸನ್ನಿವೇಶ ಅಥವಾ ಸಂದರ್ಭ ಯಾವುದು ಅಂತ? ಅದೇ ಹೇಳಿದ್ನಲ್ಲ ನಿಮ್ಗೆ, ಅಂದ್ರೆ ಮೇಜರ್ ಆಗಿ ಸಿನಿಮಾನ ನಾನು ಏನು ಬುಕ್ ಇಂದ ಸ್ಕ್ರೀನ್ ಪ್ಲೇಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ನನ್ಗೆ ಅದು ಹೊಸದು ಅವಾಗಿನ. ಅಂದ್ರೆ ನನ್ಗೊಂದು ಐಡಿಯಾ ಇತ್ತು, ಬಟ್ ಐಡಿಯಾನ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು ಎಂಡಿಂಗ್ ಪಾಯಿಂಟ್ ಯಾವ್ದು ಅನ್ನೋ ತರ ನನಗೆ ಸ್ವಲ್ಪ ಡೌಟ್ ಅಲ್ಲಿ ಇತ್ತು. ಗೊಂದಲದಲ್ಲಿದ್ದೆ. ಸೊ ಒಂದಷ್ಟು ಸರ್ ಹತ್ರ ಗೈಡೆನ್ಸ್ ತಗೊಂಡಾದ್ಮೇಲೆ ಈ ತರ ಮಾಡ್ಬೋದು ಅನ್ನೋ ತರ ನನ್ಗೆ ಅವಾಗ ಒಂದಷ್ಟು ಥಾಟ್ಸ್ ಗಳೆಲ್ಲ ಬಂತು. ಸೊ ಅದು ಶುರು ಆಯ್ತು ಅವಾಗ. ಅದಾದ್ಮೇಲೆ ಇನ್ನೊಂದು ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಆ ಸೋನಿಯಾ ಪಾತ್ರಕ್ಕೆ ಹುಡುಗಿನ ಹುಡುಕ್ಬೇಕಾಯ್ತಲ್ಲ. ಸೊ ಅದು ವಿಪರೀತ ತಲೆನೋವು ಆಗೋಗ್ಬಿಟ್ಟಿತ್ತು. ಸುಮಾರು ಕಡೆ ಓಡಾಡಿದಾಯ್ತು. ಅದೆರಡು ತುಂಬಾ ಇದಾಗಿತ್ತು. ಅಂದ್ರೆ ಸಿನಿಮಾ ಅಂತಂದ್ರೆ ರಿಯಾಲಿಟಿ ಇರ್ಬೇಕು, ನ್ಯಾಚುರಲ್ ಆಗಿರ್ಬೇಕು. ಸೊ ಅಂದ್ರೆ ನಾನ್ ಮೇಜರ್ ಆಗಿ ನನ್ ಪ್ರಕಾರ ಸಿನಿಮಾ ಅಂದ್ರೆ ರಿಯಾಲಿಟಿ, ಲಾಜಿಕ್ ಮತ್ತೆ ನಮ್ ಥಾಟ್ಸ್ಗಳು. ಸೊ ಎಷ್ಟೇ ಆದ್ರೂ ನಾವು ಅಂದ್ರೆ ಆರ್ಟಿಸ್ಟ್ಗಳನ್ನೆಲ್ಲ ಮೇಜರ್ ಆಗಿ ಅವ್ರ ಹತ್ರ ಪರ್ಫಾರ್ಮೆನ್ಸ್ ಎಲ್ಲ ವರ್ತಿಸ್ಬೇಕಂದ್ರೆ ಅವ್ರು ನ್ಯಾಚುರಲ್ ಆಗಿ ಇದ್ ಮಾಡ್ತಾ ಇರ್ಬೇಕಂದ್ರೆ ಏನು ಆಲ್ಬನಿಸಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೇಕು. ಅಂದ್ರೆ ಅದ್ರ ಅನುಭವ ಇರ್ಬೇಕು ಅವ್ರಿಗೆ. ಅಂದ್ರೆ ಅವ್ರಿಗೆ ಮೇಜರ್ ಆಗಿ ಬಿಸಿಲಿಗೆ ಹೋದ್ರೆ ಚರ್ಮ ಸುಡುತ್ತೆ, ಯಾಕಂದ್ರೆ ಮೆಲ್ಲಿನ ಕಂಟೆಂಟ್ ಇರೋದಿಲ್ಲ. ಮತ್ತೆ ಸುಸ್ತಾಗೋದು, ಮತ್ತೆ ದೂರದಿಂದ ಕಣ್ ಕಾಣಲ್ಲ, ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ ಅವರಲ್ಲಿ. ಮತ್ತೆ ಇದಕ್ ಹೊರತಾಗಿ ಮತ್ತೆ ತೀರಾ ಅಂದ್ರೆ ಇದು ನನ್ನಿಂದ ಸಾಧ್ಯ ಆಗ್ತದ ಅನ್ನುವಂತ ಸನ್ನಿವೇಶ. ಈ ಪ್ರಶ್ನೆ ಯಾಕಂತಂದ್ರೆ ನೀವು ಮೊದಲನೇ ಸಿನಿಮಾ ಇದು ಮಾಡ್ತಾ ಇರೋದು, ಅದಕ್ಕೆ ಒಂದು ದೊಡ್ಡ ಪ್ರಶಸ್ತಿ ಬಂದಿರೋದ್ರಿಂದ ಈ ಪ್ರಶ್ನೆ ಅಂದ್ರೆ ನಿಮ್ಗೆ ಇದೊಂದು ಸಂಕೀರ್ಣ ಕಥಾವಸ್ತು ಆಗಿರೋದ್ರಿಂದ ಇದನ್ನ ಕಾರ್ಯರೂಪಕ್ಕೆ ಅಂದ್ರೆ ನೀವು ಒಂದು ಶೂಟಿಂಗ್ ಹಂತದಲ್ಲಿ, ಚಿತ್ರೀಕರಣದ ಹಂತದಲ್ಲಿ ನಿಮ್ಗೆ ಇದು ನನಗೆ ಬಹಳ ಸವಾಲಿನ ಕೆಲಸನಪ್ಪ ಅನ್ನುವಂತ ಸನ್ನಿವೇಶ ಯಾವ್ದಾದ್ರು ಬಂತ ಅಂತ? ಸವಾಲಿನ ಕೆಲಸ ಅಂತಂದ್ರೆ ನಂಗೆ ಸ್ಟಾರ್ಟಿಂಗ್ ಇಂದಾನು ಸವಾಲಿನ ಕೆಲಸನೇ ಅದು. ಅಂದ್ರೆ ನನ್ನ ಮೊದಲನೇ ಡೆಬ್ಯೂ ಫಿಲ್ಮ್ ಅಲ್ವಾ. ಆಕ್ಟರ್ ಆಗಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಇದೇ ತರ ಇರುತ್ತೆ. ಅಂದ್ರೆ ನನಗೆ ಏನು ಈ ತರನೇ ಬೇಕು ಆರ್ಟಿಸ್ಟ್ ಗಳಿಂದ ಅಂದ್ರೆ ಪರ್ಫಾರ್ಮೆನ್ಸ್ ಅಂದ್ರೆ ಕೆಲವೊಂದ್ಸತಿ ಅಂದ್ರೆ ನಾವು ಎಷ್ಟೇ ರಿಹರ್ಸಲ್ ಮಾಡಿದ್ರು ಅಲ್ಲಿ ಬರೋದಿಲ್ಲ.
ಅಂದ್ರೆ ಆ ಹುಡುಗಿ ಯಾರು ಸೋನಿಯಾ ಪಾತ್ರದಲ್ಲಿ ಮಾಡಿದಲ್ಲ ಜಯಶ್ರೀ, ಅವಳಿಗೆ ಅಂದ್ರೆ ಒಂದ್ಸತಿ ಇದ್ ಮೂಡ್ ಒಂದ್ಸತಿ ಇರಲ್ಲ. ಯಾಕೆಂತಂದ್ರೆ ಅದು ಇನ್ನು ಚಿಕ್ಕ ಹುಡುಗಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅವಳಿಗೂ ಸ್ವಲ್ಪ ಏನು ಆಲ್ಬನಿಸಂ ಸಫರ್ ಮಾಡ್ತಾ ಇರ್ತಾಳೆ. ಪ್ರತಿ ಸತಿ ಶೂಟಿಂಗ್ ಅಲ್ಲೂ ಏನು ಮಾಡಕ್ಕಾಗಲ್ಲ, ಅಂದ್ರೆ ತೀರಾ ಬಲವಂತ ಎಲ್ಲ ಮಾಡ್ಸೋದಕ್ಕಾಗಲ್ಲ. ಸೊ ಏನು ಮತ್ತೆ ಅವಳ ಹತ್ರ ಪರ್ಫಾರ್ಮೆನ್ಸ್ ಹೊರತೆಗಿಸ್ಬೇಕು ಅಂತಂದ್ರೆ ಅಂದ್ರೆ ಆ ಟೈಮಲ್ಲಿ ಸುಮಾರಷ್ಟು ಟೇಕ್ಸ್ ಗಳೆಲ್ಲ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಮಾಡೋದು, ಮತ್ತೆ ನಾನ್ ಅನ್ಕೊಂಡಿದ್ ಪರ್ಫಾರ್ಮೆನ್ಸ್ ಬರ್ಬೇಕು. ಒಂಥರ ದೊಡ್ಡ ಸವಾಲೇ ನನಗೆ ಅದು ಆ ಟೈಮಲ್ಲಿ. ಅಂದ್ರೆ ಆ ಏಜ್ ಅಲ್ಲಿ. ಮತ್ತೆ ಪ್ಲಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಅವಳಿಗಾಗಲೇ ಆಲ್ಬಿನಿಸಮ್ ಇರೋದ್ರಿಂದ ಸ್ವಲ್ಪ ಸುಸ್ತು ಬೇರೆ ಎಲ್ಲ ಇರುತ್ತೆ. ಬಟ್ ಅವಳು ಒಳ್ಳೆ ಆಕ್ಟ್ರೆಸ್ ಅವಳು. ಬಟ್ ಆ ಟೈಮಲ್ಲಿ ಮತ್ತೆ ಮೇಜರ್ ಆಗಿ ಏನಪ್ಪಾ ಅಂದ್ರೆ ನನಗೆ ಪರ್ಫಾರ್ಮೆನ್ಸ್ ಬೇಕಲ್ವಾ. ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂದ್ರೆ ಪರ್ಫಾರ್ಮೆನ್ಸ್ ಇರ್ಬೇಕು. ಸೊ ಆ ಟೈಮಲ್ಲಿ ಅವಳ ಅಂದ್ರೆ ಜಾಸ್ತಿ ಬಲವಂತ ಮಾಡ್ದಂಗೆ ನಿಧಾನಕ್ಕೆ ಮಾಡಿಸ್ಬೇಕಾಗಿತ್ತು. ಮತ್ತೆ ಒಂದಷ್ಟು ಟೇಕ್ಸ್ ಗಳೆಲ್ಲ ಜಾಸ್ತಿ ಆಗೋದು. ಅಂದ್ರೆ ಈಗಾಗಲೇ ಈ ಕೆಲವು ವಿಷಯಗಳನ್ನ ಹೇಳಿದ್ರಿ, ಆದ್ರೂ ಕೂಡ ಈ ಸಿನಿಮಾದ ಆಕರ್ಷಣೆ ಹೇಗ್ ನಿಮಗೆ ಆರಂಭದಲ್ಲಿ ಹೇಗ್ ಶುರು ಆಯ್ತು, ಮತ್ತು ನೀವು ಈ ಪ್ಯಾರಲಲ್ ಸಿನಿಮಾ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಕಲಾತ್ಮಕ ಸಿನಿಮಾ ಅಂತ ಏನ್ ಹೇಳ್ತೀವಲ್ಲ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅದೇ ಹೇಳಿದ್ನಲ್ಲ, ಇದು ನನ್ಗೆ ಇನ್ಸ್ಪೈರ್ ಆಗಿದ್ದು ಅದೇ ಪೃಥ್ವಿ ಸರ್ ಒಂದು. ಅಂದ್ರೆ ಮೊದಲನೇದಾಗಿ ನೀವು ರೈಲ್ವೆ ಚಿಲ್ಡ್ರನ್ ಫಿಲ್ಮ್ಗೆ ನಟನಾಗಿ ಆಯ್ಕೆ ಆದ್ಮೇಲೆ ಈ ಒಂದು ಆಕರ್ಷಣೆ ಶುರು ಆಯ್ತು, ಅಥವಾ ಮೊದ್ಲು ನಿಮಗೆ ನಟ ಆಗ್ಬೇಕು ಅಥವಾ ನಿರ್ದೇಶಕ ಆಗ್ಬೇಕು ಅನ್ನುವಂತ ಏನಾದ್ರು ಪರಿಕಲ್ಪನೆ ಇತ್ತ? ಇದು ರೈಲ್ವೆ ಚಿಲ್ಡ್ರನ್ ಗಿಂತ ಮುಂಚೆ ನನ್ಗೆ ಯಾವ್ದೇ ರೀತಿ ಪರಿಕಲ್ಪನೆ ಇರ್ಲಿಲ್ಲ. ನಾನು ಆಕ್ಟರ್ ಆಗ್ತೀನಿ, ನಾನು ಡೈರೆಕ್ಟರ್ ಆಗ್ತೀನಿ, ಯಾವ್ದೇ ರೀತಿ ಒಂದು ಉದ್ದೇಶ ಇರ್ಲಿಲ್ಲ ನನಗೆ. ಏನು ರೈಲ್ವೆ ಚಿಲ್ಡ್ರನ್ ಎಲ್ಲ ಮಾಡಾದ್ಮೇಲೆ ಇವೆಲ್ಲ ತೀರಾ ಹೆಚ್ಚಾಗ್ತಾ ಹೋಯ್ತು. ಒಂದಷ್ಟು ಸಿನಿಮಾಗಳೆಲ್ಲ ನೋಡೋದಕ್ಕೆ ಜಾಸ್ತಿ ಮಾಡಿದೆ. ಮತ್ತೆ ಒಂದಷ್ಟು ಸಿನಿಮಾಗಳು ನೋಡಾದ್ಮೇಲೆ ನಾನು ಈ ತರ ಮಾಡ್ಬೋದಲ್ವಾ, ಇನ್ನ ಚೆನ್ನಾಗ್ ಮಾಡ್ಬೋದಲ್ವಾ, ಅಂದ್ರೆ ಒಂದಷ್ಟು ನನ್ ಮನ್ಸಲ್ಲಿ ನೂರಾಗಿ ಓಡೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗೆ ಪೃಥ್ವಿ ಸರ್ ಸಿನಿಮಾ ಎಲ್ಲದ್ರಲ್ಲೂ ನಾನು ಆಕ್ಟರ್ ವರ್ಕ್ ಮಾಡಿದೀನಿ. ಮತ್ತೆ 17 ಫಿಲ್ಮ್ ಅಲ್ಲಿ ಆಕ್ಟರ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಅವರ ಒಂದಷ್ಟು ಕೆಲ್ಸಗಳೆಲ್ಲ ನೋಡಿ ನನಗೂ ಈ ತರ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಆಯ್ತು. ಸೊ ಅದಕ್ಕೋಸ್ಕರ ಡೈರೆಕ್ಟರ್ ಆಗಿ ಅಂದ್ರೆ ಮೇಜರ್ ಆಗಿ ನನ್ಗೆ ಅಂದ್ರೆ ಒಂದು ಕತೆ ಹೇಳ್ಬೇಕಷ್ಟೇ. ಅಂದ್ರೆ ನಾನು ಪ್ಯಾರಲಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ ನೋಡಲ್ಲ. ಕಮರ್ಷಿಯಲ್ ಸಿನಿಮಾ ಅಂತ ನಾನ್ ಮಾಡ್ಬೇಕು ಅಂತಂದ್ರೆ ಇನ್ನ ತೀರಾ ಮನೋರಂಜನೆ ಅಂತಾನೆ ಇತ್ತಂತಂದ್ರೆ ಅದನ್ನು ಬೇರೆ ತರ ಮಾಡ್ತೀನಿ. ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ, ಒಂದಷ್ಟು ಯೂತ್ಸ್ ಗೆ ಇನ್ಸ್ಪೈರ್ ಮಾಡ್ಬೇಕು ನನ್ನ ಡೆಬ್ಯೂ ಫಿಲ್ಮ್ ಅಲ್ಲಿ ಅನ್ನೋ ಉದ್ದೇಶ ಇತ್ತು. ಸೊ ಅದಕ್ಕೆ ಈ ಕಥೆನ ಆಯ್ಕೆ ಮಾಡಿದ್ದೆ. ಸೊ ಒಂದಷ್ಟು ಅಂದ್ರೆ ನಗಿಸ್ಬೇಕು, ಬೇರೆ ಎಲ್ಲ ಮಾಡ್ಬೇಕು ಅಂತಂದ್ರೆ ಅದ್ರ ತಕ್ಕಂಗೆ ಅದ್ರ ಕತೆ ಬರೀತೀನಿ ಅಷ್ಟೇ. ಈ ಬೇರೆ ಬೇರೆ ಈ ಕಲಾತ್ಮಕ ಸಿನಿಮಾಗಳು ಬರ್ತಾ ಇದಾವೆ, ಮತ್ತೆ ಪ್ರಸ್ತುತ ಸಂದರ್ಭದಲ್ಲಿ ಏನೊಂದು ಈ ಪ್ರಯೋಗಾತ್ಮಕ ಸಿನಿಮಾಗಳು ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ. ನೀವ್ ಹೇಳ್ದಂಗೆ ಪೃಥ್ವಿ ಸರ್ 17 ಮತ್ತೆ ಪಿಂಕಿಯಲ್ಲಿ ಅವೆಲ್ಲ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು. ಮತ್ತೆ ಶಿವಮ್ಮ ಅಂತ ಹೇಳ್ಬಿಟ್ಟು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಎಲ್ಲ ಬಂದಿರೋಂಥದ್ದು, ಮತ್ತೆ ಪೆಡ್ರೋ ಅಂತ ಅಂದ್ರೆ ಇವು ಒಂದಷ್ಟು ಮೇಜರ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಬಟ್ ಆದ್ರೆ ಏನ್ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ತೀರಾ ಜನಗಳಿಗೆ ತಲುಪ್ತಾ ಇಲ್ಲ ಸಿನಿಮಾ. ಯಾಕೆ ತಲುಪ್ತಾ ಇಲ್ಲ ಅಂತಂದ್ರೆ ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ಅಂದ್ರೆ ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ. ಸೊ ಆದ್ರೆ ಪ್ರಚಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಈ ತರದ ಒಂದು ಕಲಾತ್ಮಕ ಸಿನಿಮಾಗಳಿಗೆ ಅದು ಪ್ರಚಾರ ಸಿಗ್ತಾ ಇಲ್ಲ, ಪ್ರಚಾರಕ್ಕೆ ಹೆಚ್ಚು ದುಡ್ಡು ಖರ್ಚು ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಜನರನ್ನ ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಹೌದು, ಖಂಡಿತ. ಸಿನಿಮಾ ಮಾಡೋದಕ್ಕಿಂತ ಪ್ರಚಾರನೇ ಜಾಸ್ತಿ ಮಾಡ್ಬೇಕಾಗಿ ಬಂದಿದೆ ಈ ಟೈಮಲ್ಲಿ. ಜನಗಳಿಗೆ ತಲುಪಬೇಕು ಅಂತಂದ್ರೆ ಈ ಸಮಸ್ಯೆ ತುಂಬಾ ಕಾಡುತ್ತೆ ಈ ತರ ಪ್ಯಾರಲಲ್. ನಾನು ಈಗ ಇದು ಒಪ್ತೀನಿ ನಿಮ್ಮ ಅಭಿಪ್ರಾಯನ. ಆದ್ರೆ ಒಂದೇನಂತಂದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಅದು ಜನರಿಗೆ ಯಾವ್ದಾದ್ರು ರೀತಿಯಿಂದ ತಲುಪ್ತದೆ ಒಂದು. ಇನ್ನೊಂದೇನಂತಂದ್ರೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅಥವಾ ಪ್ರಚಾರ ಮಾಡಿದ್ರು ಸಹಿತ ಇವತ್ತು ಈ ತರ ಸಿನಿಮಾಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾ ಇಲ್ಲ ಜನ. ನಾನ್ ನೋಡಿದಾಗೆ ಥಿಯೇಟರ್ಗೆ ಬರೋದಿಲ್ಲ. ಅಂದ್ರೆ ನೀವು ಅಂದ್ರೆ ಜನರಲ್ಲಿ ಅಭಿರುಚಿ ಇದ್ರ ಬಗ್ಗೆ ಇಲ್ಲ ಅನ್ನೋದು ಒಂದು ಆಯಾಮ. ಆದ್ರೆ
ಹಾ ಇವತ್ತು ಥಿಯೇಟರ್ ಸಂಸ್ಕೃತಿ ಅವನತಿಯತ್ತ ಹೋಗ್ತಾ ಇದೆ ಅನ್ನೋದು ಇನ್ನೊಂದು ಆಯಾಮ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲೂ ಈ ತಿಥಿ ಅಂತ ಸಿನಿಮಾ ಜಗತ್ ಪ್ರಸಿದ್ಧ ಆಯ್ತು. ಅದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಹೌದು. ಹಾ, ಇತ್ತೀಚಿನ ಉದಾಹರಣೆ ಹೇಳೋದಾದ್ರೆ ಶಿವಮ್ಮನ ನಾವು ಎಲ್ಲ ಹೌಸ್ಫುಲ್ ಶೋಗಳನ್ನು ನೋಡಿದೀನಿ ನಾನು. ಅಂದ್ರೆ ಒಂದು ಜನರಲ್ಲಿ ಒಳ್ಳೆ ಅಭಿರುಚಿ ಹೋಗ್ತಾ ಇದೆ ಅಂತ ಸಿನಿಮಾ ಬಗ್ಗೆ. ಅಂದ್ರೆ ಒಂದು ಸಿದ್ಧ ಮಾದರಿಯ ಸಿನಿಮಾಗಳ ಬಗ್ಗೆನೆ ಜನರಿಗೆ ಒಂದು ಆಸಕ್ತಿ, ಮತ್ತು ಅದು ಥಿಯೇಟರ್ಗೆ ಬರೋ ಒಂದು ಅಂತ ಸಿನಿಮಾನಾದ್ರೂ ಕೂಡ ಥಿಯೇಟರ್ಗೆ ಬಂದು ನೋಡುವಂತ ಒಂದು ಅಭಿರುಚಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಸರ್ ನಿಜ ಹೇಳ್ಬೇಕಂದ್ರೆ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಜನಗಳು ಈ ತರನೇ ಸ್ಪೆಸಿಫಿಕ್ ಆಗಿ ಮಾಡಿ ಈ ತರ ಸಿನಿಮಾ ನೋಡ್ತಾರೆ ಅಂತ. ಏನಪ್ಪಾ ಅಂತಂದ್ರೆ ಒಳ್ಳೆ ಸಿನಿಮಾಗಳಿಗೆ, ಅಂದ್ರೆ ಒಳ್ಳೆ ಸಿನಿಮಾ ಅಂತಂದ್ರೆ ಎಲ್ಲ ಒಳ್ಳೆ ಸಿನಿಮಾನೇ. ಅಂದ್ರೆ ಸಿನಿಮಾಗಳಲ್ಲಿ ಅಂದ್ರೆ ನೀವ್ ಹೇಳ್ದಂಗೆ ಒಂದ್ ಸ್ವಲ್ಪ ಅವ್ರವರೇ ಕೆಲವೊಂದಷ್ಟು ಭಾಗಗಳು ಮಾಡ್ಕೊಂತಾರೆ. ಅಂದ್ರೆ ತೀರಾ ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ರೆ ಏನೋ ಆರ್ಟ್ ಫಿಲಮ್, ಇಲ್ಲ ಅಂತಂದ್ರೆ ತೀರಾ ಜಾಸ್ತಿ ಬಜೆಟ್ ಅಲ್ಲಿ ಮಾಡಿದ್ರೆ ಕಮರ್ಷಿಯಲ್ ಫಿಲಮ್ ಅನ್ನೋ ಒಂದು ಮೈಂಡ್ ಸೆಟ್ ಹೊರಟೋಗ್ತಾರೆ. ಅದೇ ಇವಾಗ ಏನಂದ್ರೆ ಕೋಟಿಗಳಲ್ಲಿ ಮಾಡಿದ್ರೆ ಕಮರ್ಷಿಯಲ್ ಫಿಲಮ್, ಲಕ್ಷಗಳಲ್ಲಿ ಮಾಡಿದ್ರೆ ಆರ್ಟ್ ಫಿಲಮ್. ಸೊ ಅಂದ್ರೆ ನಾನ್ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನನ್ನ ಒಂದಷ್ಟು ಫ್ರೆಂಡ್ ಸರ್ಕಲ್, ಅಂದ್ರೆ ನಾನು ಕಾಲೇಜಲ್ಲಿ ಓದ್ತಾ ಇರೋದ್ರಿಂದ ಅವ್ರು ನನ್ನ ಹತ್ರ ಹೇಳೋದಿಷ್ಟೇ, ಜಾಸ್ತಿ ಬಜೆಟ್ ಇದ್ರೆ ಅದು ಕಮರ್ಷಿಯಲ್ ಫಿಲಮ್, ಕಮ್ಮಿ ಬಜೆಟ್ ಇದ್ರೆ ಅದು ಆರ್ಟ್ ಫಿಲಮ್. ಅಂದ್ರೆ ನಾನ್ ಹೇಳ್ತಾರ ಮಾತ್ರ ಇದು, ಬಟ್ ಅದೇ ಅವ್ರು ಅಂದ್ರೆ ಸರೌಂಡಿಂಗ್ ಅಲ್ಲಿ ಇರೋಂತ ಹೇಳ್ತಾ ಇದಾರೆ. ಸೊ ಅಂದ್ರೆ ಆರ್ಟ್ ಫಿಲಮ್ ಅಂದ್ರೆ ಏನೋ ಒಂಥರ, ಅಂದ್ರೆ ಅಲ್ಲೇನು ಬರೀ ಭಾಷಣ ತುಂಬ್ತಾರೆ, ಅದ್ ಮಾಡ್ತಾರೆ ಇದ್ ಮಾಡ್ತಾರೆ, ಬಟ್ ಆತರ ಇಲ್ಲ ಸಿನಿಮಾಗಳು. ಅಂದ್ರೆ ಮೇಜರ್ ಆಗಿ ಒಂದಷ್ಟು ನೆಗೆಟಿವಿಟಿಗಳು ಏನೇನೋ ಇರ್ತವೆ ಅವ್ರಿಗೆ. ಸೊ ಅದು ಹೋಗ್ಲಾಡ್ಸ್ಬೇಕು ಮೇಜರ್ ಆಗಿ ಅಂದ್ರೆ ಹೋಗ್ಲಾಡ್ಸ್ಬೇಕಂದ್ರೆ ಈ ತರ ಸಿನಿಮಾಗಳನ್ನ ಹೆಚ್ಚು ನೋಡ್ಬೇಕು ಅವ್ರು. ಇವಾಗ ಬದಲಾಗ್ತಾ ಇರೋಂತ ಸಿನಿಮಾಗಳು ಸುಮಾರಷ್ಟು ಇವಾಗ ಹೇಳಿದ್ನಲ್ಲ, ಪಿಂಕಿಯಲ್ಲಿ ಶಿವಮ್ಮ, ಮತ್ತೆ ಪೆಡ್ರೋ, ಆತರ ಸಿನಿಮಾಗಳು ನೋಡ್ಬೇಕು. ಈಗ ನೀವು ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸಿ ಅಲ್ಲಿ ಅವಾರ್ಡ್ ಅನ್ನ ತಗೊಂಡು ಬಂದಿದ್ರಿ. ಅಲ್ಲಿ ಅನುಭವ ಹೆಂಗಿತ್ತು? ಮತ್ತು ನಿಮ್ಗೆ ನಮ್ಮ ಒಂದು ಕನ್ನಡದ ನೆಲದ ಪ್ರಮುಖ ಚಲನಚಿತ್ರೋತ್ಸವ ಆಗಿರುವಂತ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ನೀವು ಹೇಳ್ಬೇಕು. ಮೊದಲನೇದಾಗಿ ನನ್ ಮೊದಲನೇ ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ, ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಅಲ್ಲಿ ಮೇಜರ್ ನನ್ ಸಿನಿಮಾ ಪ್ರೆಸೆಂಟ್ ಅಂದ್ರೆ ಏನು ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ಅನ್ನೋದು ತುಂಬಾ ದೊಡ್ಡ ಹೆಮ್ಮೆ ಮತ್ತೆ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂತಂದ್ರೆ ನೀವ್ ಹೇಳ್ದಂಗೆ ಈ ತರ ಸಿನಿಮಾಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳು ಜಾಸ್ತಿ ತಲುಪಲ್ಲ ಇವು. ಈ ತರ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೋದಾಗೆ ಸಿನಿಮಾಗಳು ತಲುಪೋದು. ಇಲ್ಲಿ ಪ್ರೀಮಿಯರ್ ಆಗಿತ್ತು ಅನ್ನೋ ಒಂದು ಹೆಸರಿಗೆ ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾರೆ. ಅಂದ್ರೆ ಅದು ಈ ತರದ್ದು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರೋ ಸಿನಿಮಾ ಅನ್ನೋ ಒಂದು ಪ್ರಚಾರದಿಂದ ಆದ್ರೂ ಜನರ ಗಮನ ಸೆಳೀತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಆಮೇಲೆ ಅಲ್ಲಿನ ಆತಿಥ್ಯ ನಿಮಗೆ ಆ ಒಂದು ಫೆಸ್ಟಿವಲ್ ನಲ್ಲಿ ನಿಮ್ ಸಿನಿಮಾ ಸಿಕ್ಕುವಂತ ಒಂದು ಗೌರವ ಆಧಾರ ಹೆಂಗ್ ಅನಿಸ್ತು ನಿಮ್ಗೆ? ಈಗ ಕನ್ನಡದ ನೆಲನ ಪ್ರತಿನಿಧಿಸಿ ನೀವು ಅಲ್ಲಿ ಹೋಗಿದ್ರಿ. ನಿಮ್ ಸಿನಿಮಾ ಮಾತ್ರ ಅಲ್ಲ, ಒಂದು ಕನ್ನಡ ಭಾಷೆ ಮತ್ತು ಈ ಪ್ರದೇಶದ ಒಂದು ಸಿನಿಮಾ ಆಗಿ ಅದು ಶಾಂಘೈಗೆ ಹೋಗಿತ್ತು. ಅವಾಗ ನನಗೆ ಬೇಜಾರ್ ಅಂದ್ರೆ ನನ್ಗೆ ಇಂಗ್ಲಿಷ್ ಅಲ್ಲಿ ಅಷ್ಟೊಂದು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ಮತ್ತೆ ಇನ್ನ ಬೇರೆ ಬೇರೆ ಏನಾದ್ರು ನನ್ನ ಸಿನಿಮಾ ಪ್ರೆಸೆಂಟೇಷನ್ ಇರ್ಬೋದು, ಎಲ್ಲ ನಾನು ಕನ್ನಡದಲ್ಲೇ ಮಾತಾಡಿದ್ದು. ಸೊ ಅಲ್ಲಿ ಒಬ್ರು ಇಂಗ್ಲಿಷ್ ಟ್ರಾನ್ಸ್ಲೇಟರ್ ತಿರ್ಗಾ ಅಂದ್ರೆ ಪೃಥ್ವಿ ಸರ್ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರು, ಮತ್ತೆ ಅವ್ರು ತಿರ್ಗಿ ಚೈನೀಸ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರು. ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಫಸ್ಟ್ ಟೈಮ್ ನಾನು ನೋಡಿರೋದಂತ ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಅದೇ ರೀತಿ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದೆ. ಇಲ್ಲಿ ನಾನು ಕಾಯ್ತಾ ಇದೀನಿ ನೆಕ್ಸ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಯಾವಾಗ ನಡೆಯುತ್ತೆ, ನಮ್ ಸಿನಿಮಾ ಯಾವಾಗ ಸಬ್ಮಿಟ್ ಮಾಡ್ತೀನಿ ಅಂತ. ಅಂದ್ರೆ ಎಲ್ಲೇ ನಾವು ಮೇಜರ್ ಆಗಿ ನಾವು ಎಲ್ಲೇ ನಮ್ ಸಿನಿಮಾ ಎಲ್ಲೇ ಏನೋ ಸ್ಕ್ರೀನಿಂಗ್ ಆದ್ರೂನು, ಎಷ್ಟೇ ದೊಡ್ಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಸ್ಕ್ರೀನಿಂಗ್ ಆದ್ರೂನು ಇದೊಂದು ನಮ್ ನೆಲ ಅಂತ ಇರುತ್ತಲ್ಲ, ನಾವಿರೋ ಜಾಗ ಅಂತ. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನ್ ಆದ್ರೂ ಒಂದು ಅದ್ರಲ್ಲಿ ತೃಪ್ತಿ ಯಾವ್ದಾದ್ರು ಸಿಗಲ್ಲ. ಯಾಕಂದ್ರೆ ಇಲ್ಲಿನ ಜನ ನೋಡ್ತಾರೆ. ಒಟ್ಟಾರೆ ಅಂತಂದ್ರೆ ಪ್ರತಿ ವರ್ಷ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರದರ್ಶನಕ್ಕೋಸ್ಕರ ಪಿಂಕಿಯಲ್ಲಿ ಮತ್ತೆ 18 ಸ್ಕ್ರೀನಿಂಗ್ ಇದ್ದಾಗ ಹೋಗಿದ್ದೆ. ಬಟ್ ಆದ್ರೆ ಒಳಗಡೆ ಏನು ನೋಡಿಲ್ಲ. ಅಂದ್ರೆ ಬೇರೆ ಸಿನಿಮಾಗಳು ಯಾವ ನೋಡಕ್ ಆಪರ್ಚುನಿಟಿ ಇರ್ಲಿಲ್ಲ. ಬಟ್ ಕಾಲೇಜಲ್ಲೇ ಇತ್ತು ನನ್ಗೆ ಅವಾಗ.
ಆದ್ರೆ ಹೊರಗಡೆ ಎಲ್ಲ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಮಾತಾಡೋದೇನಪ್ಪ ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ನನಗೆ. ಚಲನಚಿತ್ರ ನಿರ್ದೇಶನದ ವಿಚಾರವಾಗಿ ಇನ್ನು ಮತ್ತೆ ಮುಂದಿನ ಯೋಚನೆ ಏನು ಅಂತ ನಿಮ್ದು? ಮುಂದಿನ ಯೋಚನೆ ಅಂತ ಅಂದ್ರೆ ಮೊದಲನೇದಾಗಿ ನಾನು ಏನು ಯಾವ್ದಾದ್ರು ಒಳ್ಳೆ ಸಿನಿಮಾದಲ್ಲಿ ನಟನೆಗೆ ಆಕ್ಟಿಂಗ್ ಆಪರ್ಚುನಿಟಿ ಸಿಕ್ತರೆ ಖಂಡಿತ ಮಾಡ್ತೀನಿ. ಅಂದ್ರೆ ಒಳ್ಳೆ ಕತೆ ಇದ್ದು ಒಳ್ಳೆ ಏನು ಪಾತ್ರ ಇತ್ತು ಅಂದ್ರೆ. ಮತ್ತೆ ಇನ್ನೊಂದೇನು, ನಾನು ಆಸ್ ಎ ಡೈರೆಕ್ಟರ್ ಆಗಿ ಸದ್ಯಕ್ಕೆ ಒಂದು ಸಮಾಜಕ್ಕೆ ಮಿರರ್ ಹಿಡಿಯುವಂತ ಒಂದು ಕತೆ ರೆಡಿ ಮಾಡ್ತಾ ಇದ್ದೀನಿ. ಲೋವರ್ ಲೆವೆಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಲವ್ ಸ್ಟೋರಿನೂ ಕೂಡ ಬರೀತಾ ಇದ್ದೀನಿ. ಮುಂದೆ ಅದೇ ಇದು ಇನ್ನ ಸ್ಕ್ರಿಪ್ಟ್ ಹಂತದಲ್ಲಿದೆ. ಫಿನಿಶ್ ಆದ್ಮೇಲೆ ನಾನು ಸಿನಿಮಾ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಈ ತರದ ಒಂದು ಸಾಧನೆ ಮಾಡಿದಿರಿ. ಸಾಧನೆ ಅಂತಂದ್ರೆ ಕನ್ನಡದ ಒಂದು ಅಸ್ಮಿತೆಯನ್ನ ಶಾಂಘೈವರೆಗೂ ತಗೊಂಡೋಗಿ ಅಲ್ಲಿ ಒಂದು ಬೆಳಗೋ ತರ ಮಾಡಿದಿರಿ. ನೀವಾಗಿರ್ಬೋದು, ನಿಮ್ಮ ನಿರ್ಮಾಪಕರಾದಂತ ಪೃಥ್ವಿ ಕೊಣ್ಣೂರ್ ಸರ್ ಆಗಿರ್ಬೋದು, ನಿಮ್ಮಿಂದ ಇದು ಸಾಧ್ಯ ಆಗಿದೆ. ಈ ತರ ಬೇರೆ ಬೇರೆ ಕನ್ನಡದಲ್ಲಿ ಒಳ್ಳೆ ಸಮೃದ್ಧವಾದಂತ ಕಲಾತ್ಮಕ ಸಿನಿಮಾಗಳು ಬರ್ತಾ ಇದಾವೆ. ಆಮೇಲೆ ಜಾಗತಿಕ ಮತ್ತು ರಾಷ್ಟ್ರೀಯ ಚಿತ್ರ ವಿಮರ್ಶಕರ, ಚಿತ್ರ ಪಂಡಿತರ ಗಮನವನ್ನ ಸೆಳೀತಾ ಇದಾವೆ. ಈ ಹಿನ್ನೆಲೆ ಒಳಗೆ ಒಳ್ಳೆ ಕಲಾತ್ಮಕ ಸಿನಿಮಾನ ಕೊಟ್ಟು ಒಂದು ಪ್ರಶಸ್ತಿಯನ್ನ ತಗೊಂಡು ಬಂದಿರಿ. ಆ ಹಿನ್ನೆಲೆ ಒಳಗೆ ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಮತ್ತು ನಿಮ್ಮ ನಿರ್ಮಾಪಕರಿಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.